ಅಕ್ಕಲು ಐಕು ಉತ್ತರ ಕೊಂಡ ಕಂಡ ಕಾಸಿಡು ಈತ ಮಾತ ಬೇಲೆ ದಾದ ಕೊಂಡ ವ್ಯವಸ್ಥಾಪನ ಸಮಿತಿ ಇருந்து ಸರ್ಕಾರದ ಇಲಾಖೆಯ ಆದೇಶ ಪ್ರಕಾರ 30 ಲಕ್ಷ ರೂಪಾಯಿ ಇತ್ತೆ ಪಾಡ್ದ. ಆ 30 ಲಕ್ಷ ರೂಪಾಯಿ ಪಾಡ್ದು ಇತರ ಬೇರೆ ಕಾಸು ಕೊಡ್ತೇರು ಒಂಜಿ ರಫ್ಫುಡಿ ಅಂತ ಪಂಪೆ ಬೊಕ್ಕ ಅಂಡ ಈ ಬ್ರಹ್ಮಕಲಶ ಎಡ್ಡೆ ರೀತಿಯಲ್ಲಿ ಆವಡು ನೀನು ಲೇಯಿದ್ದೀನಿ. ಆ ನನ್ನೊಂಜಿ ಆರ್ಥಿಕತೆ ಬಗ್ಗೆ ಒಂಜಿ ಗೌರವದ ಅಧ್ಯಕ್ಷರು ಬರ್ಪೆ ಬಂತೇರಿ ವೈದ್ಯರು 5 ಲಕ್ಷ ರೂಪಾಯಿ ಕೊಡ್ತೇರಿ. ಬೊಕ್ಕ ನಮ್ಮ ಗೌರವ ಸಲಹೆಗಾರರು ಇದ್ದುಕೊಂಡಿದ್ದು ಲಕ್ಷ್ಮೀಪತಿ ರಾಯರನ್ನು ಮಂತದಿತ್ತೇನೆ ಕಾರ್ಯಾಧ್ಯಕ್ಷ ಕಂಪ್ಲೀಟ್ ಹೆಚ್ಚಿಗೆ ಸ್ವಾರಿ ಮಾತಾಡಿರೋ ದುಮ್ಮೆಗೆ ಏನು ಉಂಟು ಅಂಚ 4 ಲಕ್ಷ ರೂಪಾಯಿ ಕೊಡ್ತೇರಿ. ಅಂಚ ಮುಲ್ಪಾಡು ಸ್ಥಳೀಯವಾದ ವರದರಾಜರಿಂದ ಸಿಂಡಿಕೇಟ್ ಬ್ಯಾಂಕ್ ಇಡ್ತಾರೆ 1 ಲಕ್ಷ ರೂಪಾಯಿ ಕೊಡ್ತೇರಿ. ಅಂಚ ಕೆಲವು ಜನ 50,000 ರೂಪಾಯಿ ಕೊಡ್ತೇರೆ. ಐನು ಪ್ರದೀಪಣ್ಣೆ ಕಾರ್ಯದರ್ಶಿ ಐನು ಪನ್ಬೇರು ಐತೆ ಪೂರ 2 ಗೊತ್ತಿರ್ತೀರಿ ಏನು ಬಂತೆ ಕೆಲವುದ ಏರಿಯರು ಕೊಡ್ತೀರಿ ಒಂದು 2 ಗೊತ್ತಿರ್ತಾರೆ ಹೆಂಗೈತೆ ಬಾಯ್ತದೆ ಕೋಡೆ ಬರ್ತದೆ 1.5 ಲಕ್ಷ ರೂಪಾಯಿ. ಎಂಕಲ್ನ ಬಂಟರ ಸಂಘದ ಅಧ್ಯಕ್ಷರಾಯಿನ ಚೌಟೇರು ಎಂಕಲ್ ಅರ್ಧ ದಿಂಜ ಡಿಮಾಂಡ್ ಬಂತದತ್ತ 1.5 ಲಕ್ಷ ರೂಪಾಯಿದ ಕೋಡೆ ಚಕ್ಕು ಕೊಡ್ತೀರು ಕೋಡೆ ಬೈಯಾಡಿ ಬರ್ತದೆ. ಅಂಚನೆ ಇನಿ ದಿಂಬದ ಮಾಜಿ ಅಂಕಲ್ ದತ್ತ ಮಣಸಂಘದ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ ಇತ್ತು 50,000 ರೂಪಾಯಿದ ಚಕ್ಕು ಕೊಡ್ತೇರು. ಅವರ ಎಂಕಲ್ನ ಭಾರಿ ಅಪೇಕ್ಷೆ ಉಂಡು ನನ್ನೆಲ್ಲ ಈಗ ಸೇರಾದ ಹೆಚ್ಚಿಗೆ ಕೊರುಡುವುದು ಅನ್ಕೊಂಡ ಬಗ್ಗೆ ಅರೆ ಮನಸ್ಸು ಕೊರುಡು ದೇವರೆಲ್ಲ ಅರೆ ಆರ್ಥಿಕ ದೃಷ್ಟಿಯಿಂದ ಕೊರುಡು ದಾದಾ ಫಂಡ್ ನನಗೆ ಬ್ರಹ್ಮಕಲಶ ಎಲ್ಲ ಆವಿಡೆ ಹಾಂ ಅವು ಆಯ್ತಾ ಹಾಗೆ ಇತ್ತು ಇವಾಗ ಪ್ರತಿಭಟನೆ ಪಂಚ ಇದ್ದೇವೆ ಐದು ಪಕ್ಕ ಇರ್ಬಲ್ಲೆ ಹೆಂಗೆ ಬಂದೆತ್ತಿಲಿ ಕೊಂಡ್ರೆ ಬೊಕ್ಕ ಹಿರಿಯರ ಆಯ್ನ ರಾಮಣ್ಣ ಶೆಟ್ಟಡ ಎಂಗ್ಲಿಗೆ ಗೆತ್ತೊಂದಿಜಿ ಆಂಡ ಅರಡ ಒಂಜಿ ಎಂಕಲೊಂಜಿ ಸಲಹೆ ಮಂದ ಆ ಒಂದೆಲ್ಲ ಈಗ ಬದ್ಧವಾದಲ್ಲಿ ಬಂತೇರಾರೆ ಅರಡ ಒಂದು 20 ಲಕ್ಷ ರೂಪಾಯಿ ಇತ್ತೆ ಜೆತೋನು ಆರೆಗೆ ಎಂಕಲು ಕೊರಿಯರ್ ಉಂಟು ಐಟ್ 6 ರೂಪಾಯಿ ಇದು ಮನ್ಪುಣ ಬಗ್ಗೆ ಅವು ಬೊಕ್ಕ ಅವು ಇತ್ತೆ ನಮ್ಮ ಈ ಸಭೆಟ್ಟು ಮನ್ಪುಣ ವಿಷಯ ಇತ್ತೆ ಅವರಿಗೆ ಗೊತ್ತುಂಟು ಹೆಚ್ಚಿನ ಬಂಡ ಗೊತ್ತು ನಮ್ಮ ಇಲ್ಲಿ ಯಾನು ಒಂಜಿ ನಿಷ್ಠೂರವಾದ ಮಾತಾಡೆಲ್ಲ ಯಾನು ಕೇಳುವೆ ಹೆಂಗೆ ಕೈಟದಲ್ಲ ಒಂಜಿ ಯಾನು ಮಾತಾಡೆಲ್ಲ ಕೇಳುವೆ ಉಪ್ಪಾಡು ಉಪ್ಪಂದು చెప్పాడు ಬೊಕ್ಕ ಉಪ್ಪಂಜಿ ಬೇರೆ ಸುಂದರ ಶೆಟ್ಟರ್ನ ಪುಲ್ತಡ್ಡದ ಆರ್ನ ಮಗ ಜೋಗುಳ್ಳ ಯಾನು ಕೋಡೆ ಪಾತಿರ್ದೆ ಗ್ರಾನೈಟ್ದ ಐಕೊಂಜಿ ನಮ್ಮ ಗರಡಿಗೆ ಕೊರಡು ನೋಡ್ಬಿಡ ಅಂಚೆ ಬೇತೆ ರೀತಿಯಲ್ಲಿ ನಲ್ಪ 100 ಗೋಣಿ ಸುರೇಶ್ KP ಕೊಡ್ತೇರು ಒಕ್ಕೊಂಜಿ 10 ಗೋಣಿ ಬೇತೆ ಒಂಜಿ ಬೈದಲ್ಲಿ ಅಂಚೆ ಬೇತೆ ಸಿಮೆಂಟ್ ಸಾಧಾರಣ ಕಡಿಮೆ ಬಂಡಲ ಒಂದು 45 ಗೋಣಿ ಊಟ ಹೋಗ್ಬೋದು ಇದಕ್ಕೆ ನಮ್ಮ ಪೂರ್ತಿ ಬೇಲೆ ಆಗೋದು ನಾಡ ಒಕ್ಕ ಈ ಜೀರ್ಣೋದ್ಧಾರ ಆಯ್ದುಕ ಈ ಜವಾಬ್ದಾರಿದಾದ ಬಂಡ ಜೀರ್ಣೋದ್ಧಾರ ಕಮಿಟಿ ದಕ್ಕಲೆಗೆ ಜೀರ್ಣೋದ್ಧಾರ ಮಂತದ್ದು ಬ್ರಹ್ಮಕಲಶ ಗ್ರಾಮಸ್ಥರಿಗೆ ಕೊಡ್ಪುಣುವುದು ಲೆಕ್ಕ ಆಗ ಏರೇರು ಗೋಡುವುದು ಅನ್ಕೊಂಡ ಬಗ್ಗೆ ನನ್ನ ಹಕ್ಕಲು ಕೂಡ ಒಂಜಿ ಪಂಡೇರು ಇತ್ತೆ ಬ್ರಹ್ಮಕಲಶ ಮಂತದ್ದು ತಲಪಾಡಿ ದೇವಸ್ಥಾನದ್ದು ಅಂಚೆನೆ ನಮ್ಮ ಅಲಂಕಾರಗುಡ್ಡೆ ದೇವಸ್ಥಾನ ಅಂಚೆನೆ ಬೇತೆ ದೇವಸ್ಥಾನಗಳು ಬ್ರಹ್ಮಕಲಶದ ಜವಾಬ್ದಾರಿ ಗೆತ್ತದು ಐತ ರೂವಾರಿ ಏರೇರು ಇಂಚ ಆ ರೀತಿ ಮಣ್ಣು ಪಂಡದು ಮಂತನಾರು ದಾಯ ಆರಣಿ ಅಡಿಗೆ ರೂಪಾಯಿ ಸಭೆಗೆ ಎಂಕಲು ಸೂಚನೆ ಮಣ್ಪುಳ್ಳು ಒಂದು ಪಂತೇರು ಅಂಚೆ ಎಂಕಲು ಜೀರ್ಣೋದ್ಧಾರ ಸಮಿತಿ ಎಲ್ಲ ಮತ್ತು ಮಂತದ್ದು ಗೌರವದಾದ ವ್ಯವಸ್ಥಾಪನಾ ಸಮಿತಿ ಮಾತ ಕಮಿಟಿಯ ಸಹಕಾರ ಅಂಚೆನೆ ಜೀರ್ಣೋದ್ಧಾರ ಸಮಿತಿ ದಕ್ಕಲೆಗಳ ಅಧ್ಯಕ್ಷೆ ಆವಳಿ ಆರೆ ಬಲಿದತ್ತೆ ಸೋಮೇಶ್ವರ ಮತ ಆದರೆ ಆಡ ನಮ್ಮ ಮಾತಾಡಿಗಳ ಇದು ಎತ್ತದು ಆ ರೀತಿ ನಮ್ಮ ಬ್ರಹ್ಮಕಲಶ ಆವೋಡು ಅನ್ಕೊಂಡ ನನ್ನದ ಕಮಿಟಿ ಅಂಡ್ ಆ ಕಮಿಟಿಗೆ ಇನ್ನು ಒಂಜಿ ಅಧ್ಯಕ್ಷರೇನು ಈ ಸಭೆಗೆ ಜೀರ್ಣೋದ್ಧಾರ ಸಮಿತಿ ಘೋಷಣೆ ಮನ್ಕೊಂಡು 2 ಜನರು ಒಂಜಿ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಅಂಚೆನೆ ಕಾರ್ಯದರ್ಶಿಯಾದ ಸುಜಿತ್ ಕೌನ್ಸಿಲರ್ ಸುಜಿತ್ ಮಾಡು ಆ ರೀತಿ ಗೌಜೀರಿ ಮನ್ಪೋಡುವುದು ಅನ್ಕೋಣ ಐದು ಬಾಕಿ ದಾಖಲನ ಪ್ರಮುಖರನ್ನ ಪುದಾರಿಯನ್ನು ಓದುದು ಪನ್ಪೆ ಆ ರೀತಿ ಇದು ಬಂಡ ಒಕ್ಕಲಿಗೆ ಬುಡ್ನ ನಮ್ಮ 4 ದಿನ ಬ್ರಹ್ಮಕಲಶದ ನೆಟ್ಟು ವಾವ ರೀತಿದ
ಪ್ರೋಗ್ರಾಮ್ ಕೊರಳಿ ನಮ್ಮ ಆಂಚಿನ ಪ್ರೋಗ್ರಾಮ್ ಮುಲ್ಪ ಆತಿಜಿ ಕೊಂಡ ಬ್ರಹ್ಮಕಲಶ ಒಂದು 22 ವರ್ಷ 25 ವರ್ಷದ ಆಂಡು ನಮ್ಮ ಗರ್ಭಗುಡಿತ ಅದು 5 ಮುಲ್ಪ ಮಲ್ಲ ಒಂದು ವಿಶೇಷದಲ್ಲ ಸಭೆ ಸಮಾರಂಭ ಮಂತ್ರಿಜಿ ಮನ್ಪೇರೆ ಅವಕಾಶ ಕೊಡ್ತಿದ್ದೀರಿ ನಮ್ಮ ಶುರು ಮಾಡಬೇಕು ಮಾತ್ರ ಧಾರ್ಮಿಕ ಕ್ಷೇತ್ರಗಳು ಸಭಾ ಹೂವು ನಮ್ಮ ಇದಕ್ಕೆ ಧಾರ್ಮಿಕ ಇದಕ್ಕೆ ಸಂಬಂಧಪಟ್ಟ ಹೂವು ಆಯರೆ ಉಂಡ ಅವು ಇಂಚಿನ ಆವಡು ನೀ ಆಡ್ಕೊಂಡು ನನ್ನ ಕಮಿಟಿದ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿ ಹಾಕಲಿಕ್ಕೆ ನನ್ನ ಸಭೆಯಲ್ಲಿ ಎತ್ತಿದ್ದು ತೀರ್ಮಾನ ಹಾಕಲಿ ಮನ್ಪೋಡು ನಾನು ಸಮಯದ ಅವಕಾಶ ಬಾರಿ ಕಡಿಮೆ ಉಂಟು ಜನ್ಮ ತಾರೀಕು ಅಂದ್ಕೊಂಡ ತಾರೀಕಿನಿ ರಡ್ಡು ಟೋಟಲ್ ನನಗೆ ಇಂಥ ಸೇರಿದ ದಿಕ್ಕುನಿ ಒಂಜಿ ತಿಂಗಳ ಆಜಿ ದಿನ ದಿಕ್ಕುಡು ಐದು ಮಾತ್ರ ಅತಿಥಿಗಳಿಗೆ ನೇಮಕ ಮಾಡ್ಕೊಡು ವಾವಾ ಕಾರ್ಯಕ್ರಮ ನೇಮಕ ಆಗೋದು 5 ಬ್ರಹ್ಮಕಲಶೋದನೆ ಆರ್ಥಿಕವಾದ ಸಂಗ್ರಹ ಒಂದು ಮಾಡ್ಕೊಡು ಆ ಸಂಗ್ರಹವಂತನ ಕಾಸಿನ ಲೆಕ್ಕಪತ್ರ ದಿಯೋಡು ಲೆಕ್ಕಪತ್ರ ದಿಯರಿ ಇತ್ತಂಜಂಕ್ಲು ಇನಿಯೇ ಒಂದು ಅಧ್ಯಕ್ಷನ ಕೈಟ್ ಕಾರ್ಯದರ್ಶಿನ ಕೈಟ್ ಬುಕ್ಕು ಕೊಡ್ಪ ಆ ಲೆಕ್ಕ ಏತು ಖರ್ಚು ವೆಚ್ಚ ಪೂರ ಆಯ್ನೇನು ಖರ್ಚು ಆದು ಒರಿನೇನು ಅತ್ರ ಈ ಕಮ್ಮಿ ಆಡೋದ್ರಲ್ಲ ಪ್ರತಿಯೊಂದೆಲ್ಲ ಜೀರ್ಣೋದ್ಧಾರ ಸಮಿತಿಗೆ ಲೆಕ್ಕ ಕೊಡೋದು ಒಂಜಿ ಸಂಯುಕ್ತವಾದ ಚುಟುಕಾದ ಇನ್ನು ಒಂಜಿ ಖರ್ಚು ಆಡಂಬರದ ಖರ್ಚು ಇದ್ದಂತೆ ದಯಗೊಂಡ ನಾವು ಸ್ವಲ್ಪ ಆರ್ಥಿಕ ಕೊಡು ಜಾಸ್ತಿ ಇತ್ತದುಂಟ ಖರ್ಚು ಬಾರಿ ಮಸ್ತ್ ಖರ್ಚಿದ ಮಂದದೋಲಿ ಐದು ಹಿಡ್ದವರ ಎಂಕ್ಲೇನು ಕೊರ್ಪ ಐದು ಯಾರೋ ಒಂದು ಕೊಡ್ಪೆ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟರು ಉಪಾಧ್ಯಕ್ಷರಾದ ಲೋಕಯ ಪಣೀರ್ ಬೊಕ್ಕೊಂದು ಉಪಾಧ್ಯಕ್ಷರು ಪಾರ್ವತಿ ಮುರಳಿ ಶಾರದಾನಗರ ಕಾರ್ಯದರ್ಶಿಯಾದ ಸುಜಿತ್ ಮಾಡೂರು ಜೊತೆಗಾರದ ವಿಘ್ನೇಶ್ ಆಚಾರ್ಯ ಮತ್ತು ಕೆಲವು ಜಾತಿ ಸಮುದಾಯನ ಒಟ್ಟಿಗೆ ತಂದು ಮಂತೊಂದು ನಾವು ಸ್ವಾಗತ ಸಮಿತಿ ಸಂತೋಷ್ ಕುಮಾರ್ ಶೆಟ್ಟಿ ರಾಜೇಶ್ ರೈ ಕೋಟೆಗಾರು ಗುತ್ತು ಗೋಪಿನಾಥ ಬಗಂಬಿಲ ಅತಿಥಿ ಸತ್ಕಾರ ಅಂದು ಅವು ಎಂಕ್ಳು ಐನ ಪನ್ಪುಜಿಯಾನು ಎಂಕ್ಳು ಪ್ರಮುಖರ್ನ ಓದು ಐದು ಜವಾಬ್ದಾರಿ ಅವು ನಿಕ್ಲೇ ಬಿಟ್ಟ ಪಕ್ಕ ಉದಯ್ ಕುಮಾರ್ ಶೆಟ್ಟಿ ಕೊಂಡಾಣ ಗುತ್ತು ಪ್ರವೀಣ್ ಕುಮಾರ್ ಬಗಂಬಿಲ ಶಶಿಧರ ಪೂಂಜ ಪ್ರಸಾದ್ ಮಡ್ಯಾರ್ ಪುರುಷೋತ್ತಮ ಅಂಚನ್ ಬಗಂಬಿಲ ಪ್ರಸಾದ್ ಬೈದಮನೆ ಪದ್ಮನಾಭ ಪಾದೆ ಲೋಕೇಶ್ ಗಟ್ಟಿ ಕಾಚಾರ್ ಪದ್ಮನಾಭ ಗಟ್ಟಿ ಮಡ್ಯಾರ್ ಜಯಂತ್ ಸಂಕೋಳಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ನಡಾರು ವಿದ್ಯಾಧರ ಶೆಟ್ಟಿ ಮಾಧ್ಯಮದ ಲೆಕ್ಕೋಡು ವಿದ್ಯಾಧರ ಶೆಟ್ಟಿಲ್ಲ ಶಶಿಧರ್ ಕೊಯ್ಯತ್ತ ಬೈಲು ಅರ್ಜುನ್ ಮಾಡೂರು ಕಿಶನ್ ತಾರಿಪಡ್ಪು ರಾಕೇಶ್ ರಾವ್ ಸಂದೀಪ್ ಮಿತ್ರ ನಗರ ಪ್ರವೀಣ್ ಬಗಂಬಿಲ ಪಕ್ಕ ನವೀನ್ ಕೊಂಡಾಣ ಐದು ಪಕ್ಕ ನಾರಾಯಣ ಭೂತಹಿತ್ತಲು ಅವು ವೈದಿಕರು ಮುಲ್ಪ ಬೇತೆ ರಮಾದ ನಾನು ಕೊರ್ಪುಣಗ ಚಾಕರಿ ಮುಲ್ಪ ಏರು ಮಟ್ಪೇರು ವಾದೈವಗೂ ಆ ಕೊಡ್ತೀನಿ ಹೆಚ್ಚಿನ ಅವರು ಸಾಮಾನದ ಎದ್ದು ಕೊರ್ಪುಂಡ ಐತೆ ನಾರಾಯಣನ್ನೇ ಭೂತಹಿತ್ತಲು ಒಳ್ಳೆಯರು ಹಾಂ ಸರಿ ಐದು ಪಕ್ಕ ಗೋಪಾಲಕೃಷ್ಣರು ನಮ್ಮ 5 ಪಕ್ಕ ಮಾಡುವುದ ಮೋಹನಿ ಪ್ರವೀಣ್ ಕಂಬಳಕೋಡಿ ಈತ ಜನ ಇಂಕಲು ರಫ್ಫುಡು ಐತಪ್ಪ ಪೂಜಾರಿ ವಿವೇಕಾನಂದ ಐತ ಪೂಜಾರಿ ವಿವೇಕಾನಂದ ನಗರ ತಲಪಾಡಿ ಈತ ಜನತ ನಮ್ಮ ಪ್ರಮುಖರು ಇದಕ್ಕೆ ನನಾತ ಜನನು ಅಧ್ಯಕ್ಷರ ಕಾರ್ಯದರ್ಶಿಂದನ ಈ ಪ್ರಮುಖರು ಈತಿ ಜನ ಒಟ್ಟು ಸೇರಿದು ಏರೇರಿ ಲೆಕ್ಕೋಡಿ ಆ ರೀತಿ ಐತ ಪೂರ ಒಂಜಿ ಬ್ರಹ್ಮಕಲಶದ ಸೇರ್ಸ ಐತತ್ತೆ ಆಕಲಿ ಮೀಟಿಂಗ್ ಲಿಪ್ಪು ಮೂಳೆ ಪಣ ವಿಷಯ ನನಗೆ ಏಪ ಅಂದ ವಾಕ್ಲಿ ತೀರ್ಮಾನ ಆಗಿತ್ತು ನೋಡಿ ಪೂರ್ಣ ಸಹಕಾರ ಎಂಕಲ್ನ ಬ್ರಹ್ಮಕಲಶಕ್ಕೂ ವ್ಯವಸ್ಥಾಪನಾ ಸಮಿತಿಲ ಜೀರ್ಣೋದ್ಧಾರ ಸಮಿತಿಲ ಉಂಡು ಬೊಕ್ಕ ಜವಾಬ್ದಾರಿ ನಿಕ್ಲೆ ಪಟ್ಟೋ ನೋಡಿ ಎಂಕಲು ಏರೇನು ಜವಾಬ್ದಾರಿ ಎಂಕಲು ಪಾಡ್ದು ಅವು ನಿಕ್ಲೇ ಬಿಡ್ನ ಆ ಜವಾಬ್ದಾರಿಯಿಂದ ಅತಿಥಿನ ಏರೇನು ಮನ್ಪೋಡು ಧಾರ್ಮಿಕ ಸಭೆ ಎತ್ತಿದಿನ ಮನ್ಪೋಡು ಅಥವಾ ಇತರ ಕಾರ್ಯಕ್ರಮಗಳು ಭಕ್ತಿಗೀತೆ ರಸಮಂಜರಿ ಮನ್ಪೋಳಿ ಅಥವಾ ನಮ್ಮ ತುಳು ಇದಕ್ಕೆ ಸಂಬಂಧಪಟ್ಟ ನಾಟಕಗಳು ಉಂಟು ಐನು ಮನ್ಪೋಳಿ ಎಂಕಲು ಒಯ್ನಿಂದ ಅಲ್ಲ ಅತ್ತ ಪನ್ಪೋಳಿ ಒಂಜಿ ಎಂಕಲಿಂದೇನು ಈತಿ ಬಾಕಿದಾಗಲ ತೆರಿಯೊಂದು ಕೆಲವುದೇ ಬ್ರಹ್ಮಕಲಶುಡು ಇತ್ತೆ ಹೇಳಿದವರ ಈತಿ ಎಂಕಲಿ ಪನ್ಪ ಬೊಕ್ಕ ಈ ಬ್ರಹ್ಮಕಲಶಗಳ
ಅಭಿವೃದ್ಧಿ ಆಪುನೇಕಲ ಐಕ್ಯ ಸೀಮಿತ ಇತ್ತಿನ ಚುಡುಕ್ಕ ಅದೇ ರೇಗಲ ಪಂಡ್ರೆ ಎತ್ತನ್ನ ಪನೋಡಿ ಅಧ್ಯಕ್ಷರೇ ಅಂಚತ ಬೇರೆ ಉದಾರ ಪನ್ನೇಟಿ ಜಿತೇಂದ್ರ ಶೆಟ್ಟರ್ ಉಳ್ಳೇರು ಲೋಕಾಯ ಪಣೀರ್ ಉಳ್ಳೇರು ಪಾರ್ವತಿ ಆರು ಬೈಜೇರು ಅದು ಎಂಕ ರಫ್ಫುಡ್ ಪಡ್ದೇನೆ ಎಕಡೆ ಬಂತೇನೆ ಇಪ್ಪ ಏನೇ ಹೆಚ್ಚು ಕಡಿಮೆ ಇತ್ತನ್ನ ಕಡೆಗೆ ಎಂಟು ದುಂಬೇನೆ ನಿಕ್ಕಿಲ್ಲ ಕ್ಷಮೆಗೇನು ನೀರು ಸುಜಿತ್ ಮಾಡೂರು ಉಳ್ಳೇರು ವಿಘ್ನೇಶ್ ಆಚಾರ್ಯರು ಉಳ್ಳೇರ ವಿಜಯರು ಹಾಂ ಐದು ಪಕ್ಕ ನಿನ್ನ ನಡಾರು ಜಯಂತ್ ಸಂಕೊಳಿಗಿಜ್ಜಿ ಅವಾರನ ಪಂತೇರಾರು ಅವಾರನ ಕುಟುಂಬದ ಪುತ್ತಾರಡು ಧರ್ಮನೇಮ ಪ್ರವೀಣ್ ಕುಮಾರ್ ಶೆಟ್ಟಿ ನಡಾರ್ ಉಳ್ಳೇರು ಐದು ಪಕ್ಕ ವಿದ್ಯಾಧರ ಶೆಟ್ಟರು ಉಳ್ಳೇರು ಶಶಿಧರ ಕೊಯ್ಯತ್ತ ಬೈಲಿ ಎರಡ ಬಂಡೇರಿ ಇನಿ ದಾದಲ ಆಕಲ್ನ ಪ್ರೋಗ್ರಾಮ್ ಬಾರಿ ಮಲ್ಲ ಉಂಟು ಯಾರ ತೊಟ್ಟಿ ಉಳ್ಳೆ ಅಂತ ಬಂತೀರಿ ಹಿಂಗೆ ಬಂತೇರಾರು ಅರ್ಜುನ್ ಮಾಡೂರು ಉಳ್ಳೇರ ಹಾಂ ಅರ್ಜುನ್ ಮಾಡೂರು ಕಿಸಾನ್ ಮಾಡೂರು ಒಂದು ತಾರಿ ಪಡ್ತು ಓ ಹಾಂ ಸರಿ ಪಡ್ ಅದು ಇಂದು ಯಾರು ಪಂಪನಿ ಬೇರೆ ಅಧ್ಯಕ್ಷರು ಕೇಳಲಿಕ್ಕೆ ಹೊಡೆದು ಯಾರು ಪಂಡಿ ರಾಕೇಶ್ ರಾವ್ ಉಳ್ಳೇರ ಸಂದೀಪ್ ಮಿತ್ರನಗರ ನವೀನ್ ಕೊಂಡಾಣ ಸುಜಿತ್ ಕೊಂಡಾಣ ನಾರಾಯಣ ಬೇರೆ ಉಳ್ಳೇರು ನಾರಾಯಣ ಭೂತ ಲೆತ್ತಿನೇಟು ಉಳ್ಳೇರು ಒಂದು ಜನ ಬೈಜಿಯರು ಅಂಚ ಬೇರೆ ಉಳ್ಳೇರು ವಿಜಯ್ ಲೆಪ್ಪಲಿ ಅವು ಯಾನು ಕೊರ್ಪೆ ಲಾಸ್ಟಿಗೆ ಕೊರ್ಪೆ ಇತ್ತೆ ಯಾನ ಇನ್ನು ಘೋಷಣೆ ಅದೆಲ್ಲ ಮಣಿಪೇರಜ್ಜಿ ಕಾಸಿರ ಆರ್ತಿ ಕೊಡು ಬಾರಿ ಕಡಿಮೆ ಉಂಟು ದಾಯ ಬಂಡ ಎನ್ನ ಮಗಲು ಸಾಲ ಮೂಲ ಮಂತದ ಪಂಡದ ಏನು ಸತ್ಯ ಮಾಡ್ತೀನಿ ಕಟ್ಟಿ ನಾಚಿಗೆ ಒಂಜಿ ನಮನ ಮಾದು ಕೊರ್ಪುನ ಕಾಸು ಕೊರು ನಮ್ಮ ಕ್ಷೇತ್ರ ಯಾಪಳದನ ಜೀವನೋದರ ಆಯರ ಹೆಚ್ಚಿ ಕೊಂಡಾನುಡು ನನ್ನ ಏನು ಮಲ್ಪೇರು ಕೊರ್ಪುನ ವಿಷಯ ಎಲ್ಲ ಅತ್ತೆ ಬಟ್ ಒಂಜಿ ಭಾರಿ ಖುಷಿತ ಕೆಲಸ ಒಂದು ಹೆಚ್ಚಿನ ಅಂತ ಬಂದ ನಮಗೆ ಸಮೀಪವಾಯಿನ ಒಂದು 300 ಮೀಟರ್ ದೂರವೂ ಆಜಕೆರೆಯಲ್ಲಿ 27 ಸೆನ್ಸ್ ಸರ್ಕಾರಿ ಜಾಗತ್ತೇನೆ ಅವು ಪನೋಡೆ ಐನೇ ಬಾರಿ ಬಂಗೋಡ ಇದಕ್ಕೆ ಬಾರಿ ಗುಟ್ಟು ಹಿಡಿತದೆ ಇನ್ನು ನಳಿನ್ ಕುಮಾರ್ ಡಿ ಸಿ ಬಂದದ್ದು ನಂಗೆ ಆದ RTC ಆಗ್ತದೆ ಐಟು ಗೋಶಾಲೆ ಮಣ್ಪೋಟದೆಲ್ಲ ಬಂತೇನೆ ಒಂದು 10 ಪೆತ್ತ ತಾಂಕೊಂಡಲ್ಲ ನಂಗೆ ಒಂದು ಕಮಿಟಿ ಮಣಿಪೇರೆ ಉಂಟು ಅವು ಮೂಜಿ ದೇವಸ್ಥಾನ ಅದಕ್ಕೆ ಸೇರಿದು ಗೋಶಾಲೆ ಅವಳಿ ಒಂಜಿ ತಲಪಾಡಿ ಒಂಜಿ ಸೋಮೇಶ್ವರ ಕೊಂಡಾಣ ಅದು ನಾವು ನಮಗೆಲ್ಲ ನಮಗೆ ಬ್ರಹ್ಮಕಲಶ ಇದು ಜೀರ್ಣೋದ್ಧಾರದು ಮಾತ್ರ ಬ್ರಹ್ಮಕಲಶಕ್ಕೆ ನಮಗೆ ಬರಲಿಕ್ಕಿಲ್ಲ ಒಟ್ಟು ಸೇರಿ ಮಾಡುವಂಥದ್ದು ನಾವು ಬೇರೆಲ್ಲ ನೀವು ಬೇರೆಲ್ಲ ಅವರು ಬೇರೆ ನಾವು ಎಣಿಸಿದ್ದು ಇಲ್ಲ ನಿನ್ನೆ ಕೂಡ ಹೇಳ್ತೇನೆ ಇವತ್ತು ನಾನು ಮೀಟಿಂಗ್ ಆದ ಮೇಲೆ ಹೇಳ್ತೇನೆ ನಾವು ಒಮ್ಮೆ ಸೇರಬೇಕು ಎಲ್ಲ ಇವತ್ತು ಡಿಕ್ಲೇರ್ ಮಾಡಲಿಕ್ಕೆ ಉಂಟು ಅದು ನೀವು ಸರಿಯಾದ ಪ್ರಶ್ನೆ ಸರಿಯಾದ ಸಮಯಕ್ಕೆ ಓಪನ್ ಮಾಡಿದ್ದಕ್ಕೆ ತುಂಬ ಖುಷಿಯಾಯಿತು ಗೊತ್ತಲ್ಲ ಅದು ಈಗಲೇ ತೀರ್ಮಾನ ಮಾಡುವ ಅವ್ರಿಗೆ ಕೂಡ ಹೇಳುವ ಅವ್ರು ಹೇಳಿದ್ದೇನೆ ನಾನು ಇವತ್ತು ಹೇಳ್ತೇನೆ ಅಂತ ನಮಗೆಲ್ಲ ಅನುಕೂಲ ಇದ್ದರೆ ಸಹ ನಾವು ಈಗಲೇ ತೀರ್ಮಾನ ಮಾಡುವ ಎಷ್ಟು ಜನ ಹೆಚ್ಚು ಬರಲಿಕ್ಕೆ ಸಾಧ್ಯ ಉಂಟು ಅವರೆಲ್ಲ ಎಷ್ಟು ಜನ ಹೆಚ್ಚು ಬರಲಿಕ್ಕೆ ಸಾಧ್ಯ ಉಂಟು ಬರುವಂಥ ನೀವು ಕೂಡ ಮಾಡಿ ನಾವು ಕೂಡ ಮಾಡ್ತೇವೆ ದಿವಸಿಗೆ ಫಿಕ್ಸ್ ಮಾಡುವ ಬಿಟ್ಟಿದ್ದೇವೆ ಅವ್ರು ಹೇಳಿದ್ದೇನೆ ಇವತ್ತು ಹೇಳ್ತೇವೆ ಇವತ್ತು ನಿಶ್ಚಯ ಮಾಡ್ತೇವೆ ನಾವು ಹೇಳ್ತೇವೆ ಹೇಳಿದ್ದೇವೆ ನೀವು ಹೇಳಿದ್ರೆ ಸರಿಯಾದ ಪ್ರಶ್ನೆ ಅದಕ್ಕೆ ಬಂದು ನಾನು ಚಿಂತನೆ ಮಾಡಿದ್ದೇನೆ ಆಲೋಚನೆ ಮಾಡಿದ್ದೇನೆ ಅವ್ರು ಹೇಳಿದ್ದೇನೆ ಯಾವಾಗಾದಿದ್ದು ನನ್ನ ಬ್ರಹ್ಮಕಲಶದ ನಿಕ್ಲಿಗೆ ಎಡ್ಡೆ ರೀತಿ ರಾವಣು ಎಂಕ್ಲಿಗೆ ಪ್ರತಿ ಒಂಜೆಲ್ಲ ಲೆಕ್ಕ ಪತ್ರ ಮಾತ್ರ ಬೋಡು ನೀವು ಹೇಳಿದಾಗ ಎಲ್ಲ ವಿಷಯ ಇಲ್ಲ ವ್ಯವಸ್ಥಾಪನಾ ಸಮಿತಿ ಬೇಕೇ ಬೇಕು ವ್ಯವಸ್ಥಾಪನಾ ಸಮಿತಿ ಬೇಕೇ ಬೇಕು ವ್ಯವಸ್ಥಾಪನಾ ಸಮಿತಿ ಬೇಕು ಹೌದು ಅದು ಬಂಧುಗಳೇ ಕೊಂಡಾನ ಪಿಡಿಚಾಮುಂಟಿ ಬಂಟ ಮುಂಡತ್ತಾಯ ದೇವಸ್ಥಾನ ಇದರ ಜೀರ್ಣೋದ್ಧಾರದ ಕೆಲಸ ಪ್ರಾರಂಭ ಆಗಿದೆ, ನಡೀತಾ ಉಂಟು. ಅದರೊಂದಿಗೆ ಬ್ರಹ್ಮಕಲಶೋತ್ಸವಕ್ಕಾಗಿ ಒಂದು ಸಮಿತಿಯನ್ನು ಮಾಡಿದ್ದೀರಿ. ಈ ಸಮಿತಿಯಲ್ಲಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ. ಎಲ್ರಿಗೂ ಧನ್ಯವಾದ. ಅದೇ ರೀತಿ ಸುಜಿತ್ ಮಾಡೂರು ಕಾರ್ಯದರ್ಶಿಯಾಗಿ ನಮ್ಮೊಟ್ಟಿಗಿದ್ದಾರೆ. ಚಂದದ ಒಂದು ತಂಡ ಮಾಡಿದ್ದೇವೆ. ಒಂದಷ್ಟು ಅದಕ್ಕೆ ನಮ್ಮ ಸಂಪರ್ಕ ಇರುವವರನ್ನು ನಾವು ಸೇರಿಸಲಿಕ್ಕೆ ಇದೆ. ದಯಮಾಡಿ ನಿಮ್ಮಲ್ಲಿ ಒಂದು ಮನಪೂರ್ವಕ ವಿನಂತಿ, ಇಲ್ಲಿ ಯಾವುದೇ ರೀತಿಯ ಅಹಂ ನಾನು ಅನ್ನುವ ಪದ ಬೇಡ. ನನ್ನ ಪ್ರಾರ್ಥನೆ, ಯಾಕಂತ ಹೇಳಿದರೆ ನಾನು ಒಬ್ಬ ರಾಜನ್ ದೈವದ ಇದ್ದ ಮನೆಯಲ್ಲಿ ಹುಟ್ಟಿದವ. ಒಂದು ರಾಜನ್ ದೈವದ ಬ್ರಹ್ಮಕಲಶಕ್ಕಾಗಿ ತುಂಬ ಕೆಲಸ ಮಾಡಿ ನನಗೆ ಅನುಭವ ಉಂಟು. ದೊಡ್ಡಸ್ತಿಕೆ ಮಾತಲ್ಲ, ನನ್ನ ಅಪ್ಪನೂ ಕೂಡ ಆ ಕೆಲಸ ಮಾಡಿದ್ದಾರೆ. 10 ವರ್ಷ ಆಡಳಿತ ಮುಕ್ತಿಸಿದ ಕೆಲಸ ಮಾಡಿದ್ದಾರೆ.
ಸೊ ಆ ದೃಷ್ಟಿಯಲ್ಲಿ ನಿಮ್ಮಲ್ಲಿ ವಿನಂತಿ, ಯಾವತ್ತೂ ಕೂಡ ನಾನು ಜವಾಬ್ದಾರಿಯನ್ನು ಕರೆದು ಕೇಳಲಿಲ್ಲ. ಗೌರವಯುತವಾಗಿ ದೈವ ಪ್ರೇರಣೆಯಂತೆ ನೀವು ಕೊಟ್ಟಿದ್ದೀರಿ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾರೂ ಭಿನ್ನರಲ್ಲ, ಯಾರೂ ವಿಭಿನ್ನರಲ್ಲ, ನಾವೆಲ್ಲ ಒಂದೇ. ಕೊನೆಗೆ ಒಂದೇ ಮಾತು, ಕೊಂಡಾಣದ ದೈವ ಅಷ್ಟೇ. ನಾವೆಲ್ಲ ನೆಪ ಮಾತ್ರ. ಇದು ನಮ್ಮ ತಲೆಯಲ್ಲಿ ಇದೆ ಎಲ್ಲರಲ್ಲಿ ಕೂಡ. ಯಾನು ಪಂಪಣ ದಾಲ ಇಜ್ಜಿ ಮೂಳು ಇದೊಂದು ಸ್ಪಷ್ಟ ಒಪ್ಪಾಡು. ದೈವದ ಪ್ರೀತಿ ನಮ್ಮ ಕೆಲಸ ಈತೆ ಒಂದಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ವ್ಯತ್ಯಾಸ ಬೇಡ. ಏನಾದರೂ ನಮ್ಮಲ್ಲಿ ವ್ಯತ್ಯಾಸ ಇದ್ದರೆ ನೇರವಾಗಿ ನನಗೆ ಫೋನ್ ಮಾಡಿ ಹೇಳಿ. ಎಲ್ಲ ನನ್ನ ಪರಿಚಯದವರೇ ಫೋನ್ ಮಾಡಿ ಹೇಳಿ, ನಾನು ಸರಿ ಮಾಡಿಸ್ಕೊಳ್ಳುವ, ಸರಿ ಮಾಡಿಕೊಂಡು ಹೋಗುವ. ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಇಲ್ಲ. ಒಂದು ನನ್ನ ಪ್ರಕಾರ 1-2 ದಿವಸದ ವೇದಿಕೆಯ ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ಮಾಡಲಿಕ್ಕಿದ್ದೇವೆ. ಅದಕ್ಕೆ ಯಾವ ರೀತಿಯ ಸಿದ್ಧತೆಗಳು ಬೇಕು ಅಂತ ನಾವು ಒಂದು ತಂಡ ಕೊಟ್ಟಿದ್ದಾರೆ. ಅದು ಒಂದಷ್ಟು ಜನಗಳನ್ನು ಸೇರಿಸುವ. ಮತ್ತು ಕೃಷ್ಣನ ಗಡಿ ಹೇಳ್ತಾ ಇದ್ದಾರೆ, ನನ್ನ ನಿಖಿಲೆಗೆ ಅಂತ ಪದನೇ ಬರುವುದಿಲ್ಲ. ಈ ವ್ಯವಸ್ಥೆಯಲ್ಲಿ ವ್ಯವಸ್ಥಾಪನಾ ಸಮಿತಿ ಸುಪ್ರೀಂ, ಇದು ನೆನಪಿಟ್ಟುಕೊಳ್ಳಿ. ಅದರ ನಂತರ ಯಾವ ಸಮಿತಿ ಆಗ್ತದೆ ಅದೆಲ್ಲ ಉಪಸಮಿತಿ. ಜೀರ್ಣೋದ್ಧಾರ ಸಮಿತಿ ನಾಳ್ದು ಮುಗಿತದೆ. ಬ್ರಹ್ಮಕಲಶೋತ್ಸವ ಸಮಿತಿ ಅದು ನಾಳ್ದು ಮುಗಿಯುವಂಥದ್ದು. ವ್ಯವಸ್ಥಾಪನಾ ಸಮಿತಿ ಸರ್ಕಾರ ಎಷ್ಟರವರೆಗೆ ಅವಧಿ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ಅಲ್ಲಿವರೆಗೆ ಅದು ಇರ್ತದೆ. ಇದು ನೆನಪಿಟ್ಟುಕೊಳ್ಳಿ ಯಾರು ಕೂಡ. ಇದು ವ್ಯವಸ್ಥೆ ನಮ್ಮದು, ಸಂವಿಧಾನಬದ್ಧ ವ್ಯವಸ್ಥೆ. ಇದರಲ್ಲಿ ಯಾರಿಗೂ ಪ್ರಶ್ನೆ ಇಲ್ಲ. ಈ ವ್ಯವಸ್ಥೆಯಲ್ಲಿ ನಾವು ಬದುಕುವಂಥದ್ದು. ಸೊ ಬ್ರಹ್ಮಕಲಶದ ಚೌಕಟ್ಟು ಏನುಂಟು ಅದಕ್ಕೆ ಚೌಕಟ್ಟಿಗೆ ತಕ್ಕ ನಾವು ಮಾಡೋದು. ನಾವೇನಾದರೂ ಗೊತ್ತಿಲ್ಲದೆ ಚೌಕಟ್ಟು ಮೀರಿದರೆ ನನ್ನ ಕಿವಿಗೆ ಹಾಕಿ ನಾವು ನಮ್ಮ ವೇಗವನ್ನು ಕಂಟ್ರೋಲ್ ಮಾಡ್ತೇವೆ. ಚೌಕಟ್ಟಿಗಿಂತ ಕಡಿಮೆ ಕೆಲಸ ಮಾಡಿ ಅದೂ ಹೇಳಿ, ಇದು ನಿಮ್ಮ ಚೌಕಟ್ಟು ನೀವು ಮಾಡಿಲ್ಲ ಅಂತ, ಅದನ್ನು ನಾವು ಮಾಡ್ತೇವೆ. ಎಲ್ಲೂ ಕೂಡ ಕಾನೂನು ನ್ಯಾಯ ತಪ್ಪಿ ನಾವು ಮಾಡೋದಿಲ್ಲ. ಇದು ನಮ್ಗೆ ಗೊತ್ತುಂಟು. ಆದರೂ ನಾವು ಮನುಷ್ಯರು, ಸಣ್ಣ ಸಣ್ಣ ವ್ಯತ್ಯಾಸ ಆಗ್ಬೋದು. ನೀವು ಹೇಳಿ ನಮಗೆ, ನಾವು ಸರಿ ಮಾಡಿ ಸುಧಾರಿಸಿಕೊಂಡು ಹೋಗುವ. ಒಂದು ನೆನಪಿಟ್ಟುಕೊಳ್ಳಿ, ಕೊಂಡಾಣದ ಜಾತ್ರೆ ಅಂತ ಹೇಳಿದರೆ ಅದು ದೊಡ್ಡ ಮಟ್ಟದ ಪ್ರತೀತಿ, ದೊಡ್ಡ ಗೌರವ. ಅಂಥ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಆಗುವುದು ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ವಿಷಯ. ಸೊ ಅದರ ದೈವದ ಯೋಗ್ಯತೆಗೆ ತಕ್ಕ ನಾವು ಮಾಡುವಂಥ ನಿಮ್ಮಲ್ಲಿ ಪ್ರಾರ್ಥನೆ. ನಮ್ಮನ್ನು ಬಿಡಿ, ನಾವೇನಿದ್ರೂ ಮನುಷ್ಯರು, ಸಾಮಾನ್ಯರು, ನಾವು ವಿಶೇಷ ಏನಿಲ್ಲ. ಸೊ ದೈವದ ಯೋಗ್ಯತೆ, ದೈವದ ಅರ್ಹತೆ, ಅವನ ಶಕ್ತಿಗೆ ಅನುಗುಣವಾಗಿ ನಾವು ಮಾಡಬೇಕು ಅನ್ನೋ ನನ್ನ ಪ್ರಾರ್ಥನೆ. ಸೊ ಅದಕ್ಕೆ ಬೇಕಾದಂಥ ವ್ಯವಸ್ಥೆ, ಯಾವ ರೀತಿಯಂಥ ಒಂದು ದೊಡ್ಡ ಕಾರ್ಯಕ್ರಮ. ನಾನು ಕೃಷ್ಣನಲ್ಲಿ ಕೆಲವು ಸಲ ಮಾತಾಡಿದ್ದುಂಟು, ಸುಜಿತಲ್ಲಿ ಕೂಡ. ಸೊ ನಮಗೆ ಜಾಗ ಸರ್ಕಾರದಿಂದ ಸಿಕ್ಕಿದೆ. ಸೊ ಅದನ್ನೊಂದು ವ್ಯವಸ್ಥೆ ಮಾಡಿಕೊಂಡು ಅದರಲ್ಲಿ ನಮ್ಮ ನಾಳಿನ ಕಾರ್ಯಕ್ರಮ ಏನೆಲ್ಲ ಅದನ್ನು ಉಪಯೋಗಿಸ್ಬೋದು, ಆ ದೃಷ್ಟಿಯಲ್ಲಿ ಅದರ ಚಿಂತನೆ. ಮತ್ತೊಂದು ವಿಷಯ, ನಮಗೊಂದು ಪುಸ್ತಕ ಕೊಟ್ಟರು. ದಯಮಾಡಿ ಈ ಬ್ರಹ್ಮಕಲಶ ಅಂತ ಹೇಳಿದರೆ ನಾವು 1-2 ಪುಸ್ತಕ ಮಾಡಬಹುದು. ಸೊ ಇಲ್ಲಿ ನಮಗೆ ಫೈನಾನ್ಸ್ ಕಂಟ್ರೋಲ್ ಇಲ್ಲ. ಬ್ರಹ್ಮಕಲಶಕ್ಕೆ ಅಂತ ನಾವು ದುಡ್ಡು ಒಟ್ಟು ಮಾಡುವ ವ್ಯವಸ್ಥೆ ಬೇಡ. ಒಂದೇ ಅಕೌಂಟ್ ಇರಲಿ. ನಮಗೇನು ದುಡ್ಡು ಬೇಕಾ, ಇದರಲ್ಲಿ ಪ್ರಮುಖರಿದ್ದಾರೆ, ಅದು ಕಾನೂನು ಪ್ರಕಾರ, ಲೆಕ್ಕ ಪ್ರಕಾರ, ಬಿಲ್ಲು ಪ್ರಕಾರ ಅದು ಪಾವತಿ ಆಗಲಿ, ಜಮೆ ಆಗಲಿ. ಮತ್ತು ಬ್ರಹ್ಮಕಲಶಕ್ಕಿಂತ ನಾವು ದುಡ್ಡು ಮಾಡಲಿಕ್ಕಿಲ್ಲ, ಕಲೆಕ್ಷನ್ ಮಾಡಲಿಕ್ಕಿಲ್ಲ. ಇದು ಸ್ಪಷ್ಟ ಇರಲಿ. ಈಗ ಯಾರೋ ನಾನೊಂದು ಇಬ್ಬರಲ್ಲಿ ಮಾತಾಡಿದ್ದೇನೆ ದುಡ್ಡಿಗೆ. ನಿನ್ನೆ ಸುರೇಶ್ ಔಟ್ರು ಬಂದು ಅವರಿಗೆ ನಾನೇ ಹೇಳಿದ್ದೆ, ಕೃಷ್ಣನನ್ನು ಮಾತಾಡಿದ್ದಾರೆ, ನಮಗೆ ತುಂಬ ಹತ್ತಿರದವರು, ಒಟ್ಟಿಗೆ ಬರಬೇಕಿತ್ತು, ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಇತ್ತು, ಆದ ಕಾರಣ ಅವರನ್ನು ಬಿಟ್ಟು ನಾನು ಅಲ್ಲಿ ಹೋದೆ. ಸೊ ಆ ಪ್ರಕಾರ ದುಡ್ಡೇನು ಬರುತ್ತೋ ಈ ಉಂಡಿಗೆನೇ ಬರಲಿ, ಒಂದೇ ಅಕೌಂಟ್ ಇರಲಿ. ದಯಮಾಡಿ ಯಾವತ್ತೂ ಕೂಡ 2 ಅಕೌಂಟ್ ಬೇಡ. ಒಂದು ನಿಮಿಷ. ಸೊ ಆ ಪ್ರಕಾರ ಸೊ ಅಲ್ಲಿ ಇನ್ನೊಂದು ದುಡ್ಡು ನಾವೊಂದು ಬ್ರಹ್ಮಕಲಶ, ನಾನೊಂದು ಸುಜಿತ್ ಒಂದು ರಸೀದಿ ಬುಕ್ ಮಾಡಿ ಕಲೆಕ್ಷನ್ ಮಾಡೋದು ಅದು ವ್ಯವಸ್ಥೆನೇ ಇಲ್ಲ. ಅದು ಬೇಡ. ಒಂದು ಬ್ರಹ್ಮಕಲಶ ಖರ್ಚಿಗಿಂತ ಇಲ್ಲಿ ಹೇಳುದು ಪ್ರತಿಪಣ್ಣ ಅಲ್ಲಿ ತಾಮರಲ್ಲಿ ಹೇಳುದು 1 ಲಕ್ಷ ಬರ್ತದೆ, ಒಂದು ಅದೂ ಇಲ್ಲ, ಅದು ಬೇಡ. ಟೋಟಲ್ ಆಗಿ ದುಡ್ಡು ಬರಲಿ. ಬ್ರಹ್ಮಕಲಶದ ಖರ್ಚು ಏನಿದ್ರು ಕೂಡ ಅದು 100ಕ್ಕೆ 100 ಒಂದೇ ಒಂದು ಎಲ್ಲಷ್ಟು ವ್ಯತ್ಯಾಸ ಆಗದ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ಖರ್ಚು ಮಾಡುವ. ಬೇಕಾದದಕ್ಕೆ ಬೇಕಾದಷ್ಟೇ ಮಾಡುವ. ಅದು ಗೊಂದಲ ಆಗೋದು ಬೇಡ, ಅದು ಒಟ್ರಾಶಿ ಖರ್ಚಾಗೋದು ಬೇಡ. ಆ ವ್ಯವಸ್ಥೆಯಲ್ಲಿರಲಿ. ತುಂಬ ತಿಳಿದವರಿದ್ದೀರಿ ನೀವು ನಮಗಿಂತ ಜಾಸ್ತಿ. ನಾವು ಒಂದು ವಿಚಾರ ಚರ್ಚೆ ಮಾಡಿಕೊಳ್ಳುವ. ವಿದ್ಯಾಧರನ ಇದ್ದಾರೆ, ತುಂಬ ಕಾರ್ಯಕ್ರಮಕ್ಕೆ ಅವರಿಗೆ ಜ್ಞಾನ ಉಂಟು. ನಿಮ್ಮ ಸಲಹೆಯನ್ನು ನಾವು ತುಂಬ ತೆಗೆದುಕೊಳ್ತೇವೆ. ಮೋಸ್ಟ್ ನಮ್ಮ ಕಮಿಟಿಯಲ್ಲಿ ಕೂಡ ಇದ್ದಾರೆ. ಸೊ ಆ ದೃಷ್ಟಿಯಲ್ಲಿ ನೀವು ಕೂಡ ತುಂಬ ಜನ ಇದ್ದೀರಿ. ನಿಮ್ಮೆಲ್ಲ ಸಲಹೆಯನ್ನು ಕೇಳಿಕೊಂಡು ನಾವು ವ್ಯವಸ್ಥಿತವಾಗಿ ಮಾಡುವ. ದಯಮಾಡಿ ಎಲ್ಲರೂ ಸಲಹೆ ಕೊಡಿ. ನಾನು ಒಂದೇ ಹೆಸರು ಹೇಳಿದಂತೆ ತಪ್ಪು ತಿಳ್ಕೊಳ್ಬೇಕು. ಎಲ್ಲರೂ ಸಲಹೆ, ಎಲ್ಲ
ಸಲಹೆ ಸ್ವೀಕಾರ. ಅದರಲ್ಲಿ ಯಾನ್ ಬಣ್ಣೆ ಕೇಣಿಜಿ ಖಂಡಿತ ಇಲ್ಲ. ನಾವು ತೆಗೆದುಕೊಳ್ಳುವ, ನಾವು ಉಪಯೋಗಿಸುವ, ನಾವು ಇಲ್ಲಿ ರೂಢಿಸುವಂಥ ವಿಚಾರ ಇದ್ದರೆ ಖಂಡಿತವಾಗಿ ನಾವು ತೆಗೆದುಕೊಳ್ಳುವ. ಆ ಪ್ರಕಾರ ಒಂದು ಪೂರ್ಣ ಪ್ರಮಾಣದ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹೇಳಿದಾಗ ಒಂದು ಪೂರ್ಣ ಪ್ರಮಾಣದ ಒಂದು ಸಭೆಯನ್ನು ನಾವು ಬುಧವಾರ ಆದರೆ ಬುಧವಾರ ತೊಂದರೆ ಇಲ್ಲ, ಒಂದು ಸಾಯಂಕಾಲ ಹೊತ್ತಿಗೆ ನನ್ನ ಪ್ರಕಾರ. ಯಾಕಂತ ಹೇಳಿದರೆ ಸಂಬಂಧಪಟ್ಟವರು ಎಲ್ಲರೂ ಬರಬೇಕು, ದಯಮಾಡಿ ಯಾವುದೇ ವ್ಯತ್ಯಾಸ ಬೇಡ. ನಾವು ಆ ಸಭೆ ಕರೆಯುವಾಗ ಒಂದು ನೆನಪಿಟ್ಟುಕೊಳ್ಬೇಕು, ಶುರುವಾಗಿ ಬ್ರಹ್ಮಕಲಶ ಅಂತ ಹೇಳಿದರೆ ಅದರಲ್ಲಿ ಒಂದು ಅವಿಭಾಜ್ಯ ಅಂಗ ಅದು ಹೊರೆಕಾಣಿಕೆ. ಈ ಹೊರೆಕಾಣಿಕೆಯನ್ನು ಎಷ್ಟು ಅದ್ಧೂರಿಯಾಗಿ ನಾವು ಮಾಡ್ತೇವೋ ಅದರಲ್ಲಿ ನಮ್ಮ ಕಾರ್ಯಕ್ರಮದ ಯಶಸ್ಸು ನಿಂತಿದೆ. ನಾನು ತುಂಬ ತಲಪಾಡಿ, ನನಗೆ ಸರಿ ನೆನಪು, ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವಕ್ಕೆ ನನ್ನನ್ನು ಸಂಚಾಲಕ ಮಾಡಿದರು. ನಾವೊಂದು 4 ಕಡೆ ಮೀಟಿಂಗ್ ಮಾಡಿದ್ದೇವೆ, ಕೋಟೆಕಾರ ಸೇರಿ. ಯಾಕಂತ ಹೇಳಿದರೆ ಕೋಟೆಕಾರ ಕಿನ್ನಿ ಎಲ್ಲ ಬರ್ತದೆ. ಆ ದೃಷ್ಟಿಯಲ್ಲಿ ಅದು ಭಾರಿ ಯಶಸ್ವಿಯಾಗಿದೆ. ವ್ಯಾಯಾಮ ಶಾಲೆಯಲ್ಲಿ 2 ಸಲ ನನಗೆ ಲಾಸ್ಟಿಗೆ ಹೇಳ್ತಾ ಇದ್ರು, ನಿಖಿಲ್ ಬುಕ್ ಮತ್ತು ಓಡಿ ಹೋಗ್ಪಾರಂತ. ನೀವು ನಂಬಲಿಕ್ಕಿಲ್ಲ, ಮೋಸ್ಟ್ಲಿ ಆ ಬುಕ್ಕು ನನ್ನಲ್ಲಿ ಉಂಟು, ನಾನು ಅದನ್ನೊಮ್ಮೆ ನೋಡ್ತೇನೆ. ಸೊ ಭಯಂಕರ ಯಶಸ್ವಿಯಾಗಿದೆ. ಒಂದು ದೊಡ್ಡ ಟೀಮ್ ಇತ್ತು. ಇಲ್ಲಿಂದ ನಮಗೆ ನಮ್ಮ ಸಂತೋಷ್ ಶೆಟ್ಟಿ ಜವಾಬ್ದಾರಿ ಇದ್ದರು, ಗಡ್ಡ, ನಮ್ಮ ತಂಡದಲ್ಲಿ. ಸೊ ಅದನ್ನು ನನ್ನ ನೆನಪುಂಟು. ಸೊ ಹೊರೆಕಾಣಿಕೆ ಇಲ್ಲಿ ಜವಾಬ್ದಾರಿಯಿಂದ ಹೊರೆಕಾಣಿಕೆಗೆ ಪ್ರಸಾದ್ ಮಡ್ಯಾರು, ಪುರುಷೋತ್ತಮ ಮಂಚನ್, ಪ್ರಸಾದ್ ಬೈದ್ಯನ ಮನೆ ಅಂತ ಕೊಟ್ಟಿದ್ದಾರೆ 3 ಜನ. ಇರಲಿ, ಮತ್ತೆ ಅದಕ್ಕೆ ಬೇಕಿದ್ದರೆ ನಾವು ಒಂದಷ್ಟು ಜನಗಳನ್ನು ಸೇರಿಸುವ, ಪ್ರಮುಖರು 3 ಜನ ಸಾಕು. ಸೊ ಈ ದೃಷ್ಟಿಯಲ್ಲಿ ಟೋಟಲ್ ಆಗಿ ಆ ಒಂದು ಹೊರೆಕಾಣಿಕೆ ಕಾರ್ಯಕ್ರಮವನ್ನು ಸಂಬಂಧಪಟ್ಟ ನಮ್ಮ ಗ್ರಾಮದೊಟ್ಟಿಗೆ ಸೇರಿ ಯಶಸ್ವಿ ಮಾಡಿದರೆ ಖಂಡಿತವಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮತ್ತು ದುಡ್ಡಿನ ವಿಚಾರದಲ್ಲಿ ದಯಮಾಡಿ ವ್ಯತ್ಯಾಸ ಬೇಡ. ಟೋಟಲ್ ಏನಿದ್ರು ಕೂಡ ನಾನು ಬಂದ ಮೇಲೆ ಸ್ವಲ್ಪ ಒಂದಷ್ಟು ಅಮೌಂಟ್ ಇದಕ್ಕೆ ನಮ್ಮ ಈ ಖಾತೆಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನ ಕಡೆಯಿಂದ. ಖಂಡಿತವಾಗಿ ಅದು ಆಗ್ತದೆ. ಸೊ ಆ ರೀತಿಯಾಗಿ ನಾವೇನು ಸಭೆ ಸೇರ್ತೇವೆ ಒಂದಷ್ಟು ನಾವು ತಯಾರಿ ಮಾಡಿಕೊಂಡು ಬರುವ. ಅರ್ಜುನು, ನಿಮ್ಮ ಸಲಹೆ ಕೂಡ ಬೇಕು, ಸಂಘಟನೆಯಲ್ಲಿ ತುಂಬ ಕೆಲಸ ಮಾಡಿದವರು. ಸೊ ನೀವು ಕೂಡ ಒಂದಷ್ಟು ಸಲಹೆ ಸೂಚನೆ ಕೊಡಿ ನಮಗೆ, ರಾಜೇಶ್ ಅಣ್ಣ. ಸೊ ಈ ಪ್ರಕಾರವಾಗಿ ವ್ಯವಸ್ಥಿತವಾಗಿ ಒಂದು ನಾಳಿನ ಸಭೆಯಲ್ಲಿ ನಾವೊಂದು ಅದಕ್ಕೊಂದು ಮಾರ್ಗಸೂಚಿ ಮಾಡುವ, ಕಾರ್ಯಸೂಚಿ ಮಾಡುವ, ಮಾರ್ಗಸೂಚಿ ಮಾಡುವ, ಆ ಪ್ರಕಾರ ಯಶಸ್ವಿ ಮಾಡುವಂಥ ವಿನಂತಿ. ಮತ್ತು ವಿಶೇಷವಾಗಿ ನಮ್ಮ ಬ್ರಹ್ಮಕಲಶದ ಕಾರ್ಯಕ್ರಮ 12 ತಾರೀಕು ಕೃಷ್ಣ, 12 ತಾರೀಕಿನ ಭಾರಿ ದೊಡ್ಡ ನಾವೊಂದು ಸಭಾ ವೇದಿಕೆ ಮಾಡುವ. ಬೊಳ್ಳೆಗೊತ್ತು ವಿವೇಕ್ ಶೆಟ್ಟರಲ್ಲಿ ಕೇಳಿದ್ದೇನೆ, ಅವ್ರು ಬರ್ತೇನೆ ಅಂತ ಹೇಳಿದ್ದಾರೆ. ಸೊ ಅಂಥ ಒಂದು ಸ್ವಲ್ಪ ಯೋಗ್ಯ ವ್ಯಕ್ತಿಗಳನ್ನು ನನ್ನ ಪ್ರಕಾರ ನನ್ನನ್ನು ಕೂಡ ಸೂಚಿತ ನಮಗೆ ಸಿಗ್ಬೋದು ಆ ಸಂದರ್ಭ. ಯಾಕಂತ ಹೇಳಿದರೆ 10ಕ್ಕೆ ಚುನಾವಣೆ ಮುಗೀತದೆ. ಚುನಾವಣೆ ಮುಗಿದವತ್ತೇ ನಮ್ಮ ನೀತಿ ಸಂಹಿತೆ ಅವತ್ತೇ ಅಲ್ಲ, ಚುನಾವಣೆ ಅವತ್ತಲ್ಲ ಅಷ್ಟೇ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಪುಣ್ಯಕ್ಕೆ ಚುನಾವಣೆ ದಿವಸ ಮತ್ತು ಬ್ರಹ್ಮಕಲಶ ದಿವಸ ವ್ಯತ್ಯಾಸ ಆಗಿದೆ. ಅದೊಂದು ಭಾಗ್ಯ ಅಂತ ತಿಳ್ಕೊಳ್ಳುವ, ಅದಕ್ಕಿಂತ ಹೆಚ್ಚು ಬೇಡ. ಬಟ್ ನಮಗೆ ಚುನಾವಣೆಯಲ್ಲಿ ದೊಡ್ಡ ಜವಾಬ್ದಾರಿ ಉಂಟು, ಇದು ನಿಮ್ಮ ಗಮನಕ್ಕೆ. ಆದರೆ ಎಷ್ಟು ದೊಡ್ಡ ಜವಾಬ್ದಾರಿ ಇದ್ದರೂ ಇಲ್ಲಿಯ ಆ ಮೀಟಿಂಗ್ನ ಸೂಕ್ತ ಸಮಯಕ್ಕೆ ನಾನು ಖಂಡಿತ ಬರ್ತೇನೆ. ಅದು ಮತ್ತು ನಮ್ಮ ಕೆಲಸನೂ ಎಷ್ಟು ಜವಾಬ್ದಾರಿ ಇದ್ದರೂ ನಾನು ಮಾಡ್ತೇನೆ, ಅದಕ್ಕೆ ಯಾವುದೇ ಸಂಶಯ ಬೇಡ. ಸೊ ಆ ದೃಷ್ಟಿಯಲ್ಲಿ ನಾವು ಬುಧವಾರ ಏನು ಸೇರ್ತೇವೋ ಅಲ್ಲಿ ನಾವು ಮುಕ್ತವಾಗಿ ಒಂದಷ್ಟು ಒಳ್ಳೆ ವಿಚಾರಗಳನ್ನು ಮಾಡುವ. 12ನೇ ದಿವಸದ ಕಾರ್ಯಕ್ರಮವನ್ನು ಇಡೀ ನಮ್ಮ ರಾಜ್ಯ ಜಗತ್ತು ಮೆಚ್ಚುವ ರೀತಿಯಲ್ಲಿ ನಾವು ಮಾಡುವಂಥ ವಿನಂತಿ ನಂದು. ಯಾಕಂತ ಹೇಳಿದರೆ ಬ್ರಹ್ಮಕಲಶದ ಒಂದು ಸಭಾವೇದಿಕೆ, ಚಂದದ ಸಭಾವೇದಿಕೆ, ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ರೀತಿಯಲ್ಲಿ. ಮತ್ತು ಕೊಂಡಾಣಕ್ಕೆ ಯಾರು ಕರೆಯುವುದು ಬೇಕಾಗಿಲ್ಲ, ದೈವನೇ ಕರಿತಾನೆ, ಬರ್ತಾರೆ, ಎಲ್ಲ ಉಂಟು. ಆದರೆ ನಮ್ಮ ಕೆಲಸ ಏನುಂಟು, ನಮ್ಮ ಜವಾಬ್ದಾರಿ ಕೆಲಸವನ್ನು ಮಾಡುವಂತ ಹೇಳಿ, ಮತ್ತು ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ಚಿಂತನೆಯಿಂದ ಬ್ರಹ್ಮಕಲಶ ಅನ್ನೋ ಒಂದು ಸಬ್ಜೆಕ್ಟ್ ನಡಿಯಲ್ಲಿ ನಾವು ಕೆಲಸ ಮಾಡುವಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಜಿತೇಂದ್ರ ಶೆಟ್ಟರ್ ಅಧ್ಯಕ್ಷರು ಬ್ರಹ್ಮಕಲಶದ ಹೇಳಿದಾಗ ನಾವೆಲ್ಲ ನೆಪ ಮಾತ್ರ. ಮತ್ತು ಯಾಕೆ ಅದಕ್ಕೊಂದು ಉದಾಹರಣೆ ಏನಂತ ಹೇಳಿದರೆ, ಈ ಜೀರ್ಣೋದ್ಧಾರಕ್ಕೆ ಇಳಿಯುವಾಗಲೇ ತುಂಬ ವ್ಯತ್ಯಾಸಗಳಿತ್ತು. ಆದರೂ ಯಾರು ಬರ್ತೇನೆ ಬರೋದಿಲ್ಲ ಅಂತ ಹೇಳಿದರೂ ಜೀರ್ಣೋದ್ಧಾರ ನಡೀತಾ ಇದೆ. ಆದ್ದರಿಂದ ಇವರು ಹೇಳಿದ ಮಾತು 100ಕ್ಕೆ 100 ಸತ್ಯ. ಮತ್ತು ನಾವು ಎಲ್ಲರನ್ನು ಸೇರಿಸಿ ನಾವು ಕೊಂಡು ಇದು ಬ್ರಹ್ಮಕಲಶೋತ್ಸವವನ್ನು ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡು. ಮತ್ತು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹೇಳಿದರು, ಧರ್ಮಸ್ಥಳ ಮೂಡಾಯಿ, ಧರ್ಮಸ್ಥಳ ಪಡ್ಡಾಯಿಡಿ ಕೊಂಡಾನ ಅಂತೇಳಿ. ಅದು ನಮ್ಮ ಎಲ್ಲ ಜನಸಾಮಾನ್ಯರಿಗೆ 100ಕ್ಕೆ 100 ಇದೆ. ನಾವು ನಮ್ಮ ಇಲ್ಲಿ ಅಧಿಕಾರ ಇರುವವರಿಗೆ ಉಂಟಾ ಇಲ್ವಾ ಅಂತೇಳಿ ನಾವೊಂದು ಆಲೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. 100ಕ್ಕೆ 100 ಇಲ್ಲಿ ದೈವದ ಶಕ್ತಿಯೂ ಇದೆ. ಯಾಕೆಂತ ಹೇಳಿದರೆ 23 ವರ್ಷದ ಕಾಲ ಅದು ಒಡಕಿದ್ದಂಥ ಬಿಂಬವನ್ನು ಈಗ ಸಮಯ ಬಂದಿದೆ. ಇದು ನಮ್ಮ ಒಂದು ಪುಣ್ಯ ಅಂತ ಹೇಳಬೇಕು. ಇನ್ನು ಎಷ್ಟು ಬ್ರಹ್ಮಕಲಶ ಆಗಲಿಕ್ಕೆ ಎಷ್ಟು ವರ್ಷ ಉಂಟಾ ಏನೋ. ಇಲ್ಲಿ ನಾನು ದೊಡ್ಡದು ನಾನು ಸಣ್ಣದು ಅನ್ನೋದು ಯಾವುದೇ ರೀತಿ ಇಲ್ಲದೆ ನಾಡ್ದು ನಾವು ಒಂದು ಒಟ್ಟಿಗೆ ಸೇರುವ. ಇನ್ನೂ ಈ ಜೀರ್ಣೋದ್ಧಾರ ಸಮಿತಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ವ್ಯತ್ಯಾಸ ಅಂತ ಯಾವಾಗಲೂ ನಾವು ಹೇಳುವಾಗ ಇವರು ಬೈಯುವುದು, ಮನಿಪನ ಕುಲ್ಲು ಮರ ವ್ಯತ್ಯಾಸ ದಾಲಿಜ್ಜಿ ಅಂತೇಳಿ.
ಆದರೆ ಬ್ರಹ್ಮಕಲಸೆಯಲ್ಲಿ ನಮ್ಮ ಇಗೋ ಮತ್ತು ನಮ್ಮ ಒಂದು ಇದನ್ನು ಬಿಟ್ಟು ನಾವು ದೇವರಿಗೆ ಕೆಲಸ ಮಾಡಿ ಬ್ರಹ್ಮಕಲಶೋತ್ಸವವನ್ನು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗೆ ನಮ್ಮ ಹೆಸರುವಾಸಿಯಾದ ದೈವಸ್ಥಾನ ಕೊಂಡಾನೋ ಅದೇ ರೀತಿ ನಮ್ಮ ಬ್ರಹ್ಮಕಲಶ ಕೂಡ ಅದೇ ರೀತಿ ಆಗಲಿ, ಆ ದೈವ ನಮಗೆಲ್ಲರೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂಥ ರಾಮನ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ತಾಮರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ನೂತನವಾಗಿ ಆಯ್ಕೆಯಾದಂಥ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಇದ್ದಾರೆ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಸದಸ್ಯರು ಮತ್ತು ನಮ್ಮ ಗ್ರಾಮದ ವಾರ್ಡ್ ಸಮಿತಿಯ ಜವಾಬ್ದಾರಿ ಅಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿಗಳು ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.